ಹಾಯ್ ಎಲ್ಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಏನಿದು ಈ ಥರ ಎಲ್ಲ ಮಾಡ್ತಾಯಿದ್ದೀನಿ ಅಂತ ನೋಡ್ತಾ ಇದ್ದೀರಾ? ಏನಿಲ್ಲ, ಸೋಮವಾರ ನಾಗರ ಪಂಚಮಿ ಇದ್ದಿದ್ದಿನ ನಾಗರ ಪಂಚಮಿ ನಾವೇನು ಮಾಡಲ್ಲ, ಬಟ್ ಆದರೆ ಅನೀರ್ ದೊಡ್ಡಮ್ಮ ಹೇಳಿದ್ರು ಮಾಡಿಸೋ ಅವನ ಕೈಲಿ ಏನಾಗಲ್ಲ ಅಂತ ಅಂದರು. ಸರಿ ಆಯ್ತು, ಇನ್ನೇನು ಹೇಗಿದ್ರು ಎಲ್ಲ ರೆಡಿ ಆಗಿದೆ, ನಂದು ಎಲ್ಲ ಆಗಿತ್ತಲ್ಲ ಕೆಲಸ ಅಂತ ಹೇಳ್ಬಿಟ್ಟು ಸ್ಕೂಲ್ಗೆ ಹೋಗೋದಕ್ಕೂ ಮುಂದಾಗಲೇ ಅವನ ಕೈಲಿ ಫಸ್ಟ್ ಟೈಮು ಅವನ ಕೈಲಿ ನಾಗರಿಗೆ ತಂದು ಏರಿಸಿದ್ದು. ಅಂದರೆ ನಾವು ಮಾಸ್ತಮ್ಮನ್ನ ಮಾಡ್ತೀವಿ ಇದೇ ಥರ, ಬಟ್ ಆದರೆ ಅದು ಬೇರೆ ಸೀರೆ ಎಲ್ಲ ಇದು ಮಾಡ್ತೀವಿ. ಇದು ನಾಗರ ಪಂಚಮಿ ಮಾಡಬೇಕು, ಒಳ್ಳೆಯದು, ಮಕ್ಳ ಕೈಲಿ ಮಾಡಿಸು ಅಂತ ಅಂದರು. ಸರಿ ಅಂತ ಹೇಳಿ ಬಾ ಮಾಡಿವಂತೆ ಅಂತ ಹೇಳಿ ಕರ್ಕೊಳೋದೆ. ಅವನಂತೂ ಬುಕ್ ಮಾಡೋಕ್ಕೆ ತಯಾರಿಲ್ಲ. ಇಷ್ಟೇ ಆದರೂ ಅವನಿಗೂ ಇನ್ನೂ ಅಷ್ಟು ಗೊತ್ತಾಗಲ್ವಲ್ಲ. ಸರಿ ಆಯಿತು, ಒಂದೊಂದೇ ಹೇಳ್ಕೊಡ್ತಾ ಹೋದೆ, ಈ ಥರ ಅರ್ಶಿನ ಕುಂಕುಮ ಎಲ್ಲ ಹಾಕು ಅಂತ. ಸರಿ ಅಂತ ಹೇಳಿ ಅವನು ಕೂಡ ಮಾಡ್ತಾ ಹೋದ. ನೋಡಿ, ಅವ್ನು ಗೊತ್ತಿರೋ ಶ್ಲೋಕನೂ ಅವನೇ ಹೇಳ್ತಾನೆ, ಹೇಳು ಅಂತ ಹೇಳಿಕ್ಕೆ. ನಮಸ್ತುಭ್ಯಂ ವರದೆ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತೋ ಮೇ ಸದಾ ಗಣಪತಿರಾಯ. ಮುಗಿವೇನು ಕೈಯ ಚಿಕ್ಕ ಚಿಕ್ಕ ಮಕ್ಕಳು ನಾವು, ವಿದ್ಯಾ ಬುದ್ಧಿ ಕಲಿಸು ತಪ್ಪಿದರೆ ಮಲಿಸು. ಅಲ್ಲಿ ಬಿಡು, ಒಂದ್ಸತಿ ಹಂಗೆ ಬಿಡು, ಇನ್ನೊಂದ್ಸತಿ ಬಿಡು 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 ಈಗ ಪೂರ್ತಿ ಬಿಟ್ಬಿಡು, ಪೂರ್ತಿ ಬಿಟ್ಬಿಡು. ನಾನು ಸ್ಕೂಲಿಗೆ ಕಳಿಸ್ಬಿಟ್ಟು ನಾನು ನಮ್ಮ ಮನೆಯವರು ಹೊಲ್ದ ಹತ್ರ ಬಂದ್ವಿ. ಏನಿಲ್ಲ, ಹೊಲ್ದ ಹತ್ರ ಒಂದು ಬಾಳೆಗೊನೆ ಇತ್ತು, ಒಂದೇನು ಇಷ್ಟೊಂದೇ ಇದ್ದು, ಒಂದು 3-4 ಇದ್ದವು, ಬಟ್ ಯಾರೋ ಎಲ್ಲ ಕಡ್ಕೊಂಬಿಟ್ಟಿದ್ರು ಎಲ್ಲನೂ. ಸರಿ, ಇನ್ನು ಹಬ್ಬಕ್ಕೆ ಬೇಕಲ್ಲ ನಮಗೂ ಒಂದು ಅಳಿಯಾಕನಂತ ತೊಗೊಬಾ ಅಂತ ಅಂದರು. ಸರಿ ಅಂತ ಹೇಳ್ಬಿಟ್ಟು ಹೋದೆ. ಅವ್ರು ಆಲ್ರೆಡಿ ಹೋಗಿರೋ ದನ ಕಟ್ಟೋಕ್ಕೆ. ನನ್ನನ್ನು ಕುಡ್ಲು ತೊಗೊಂಡು ತಗೊಬಾ ಅಂದರು. ನಾನು ಆ ಕುಡ್ಲು ಚೆನ್ನಾಗೈತೆ ಅಂತ ತೊಗೊಳೋದೆ, ಬಟ್ ಆ ಕುಡ್ಲು ನೋಡಿ ನೀವೇ, ಆ ಬಾಳೆಗೊನೆನೂ ಸದಾ ಕಟ್ ಮಾಡ್ತಿರ್ಲಿಲ್ಲ. ಆಲ್ರೆಡಿ ಅದು ಹಣ್ಣಾಗಿತ್ತು. ಒಂದು 2-3 ಅಷ್ಟು ಬಾಳೆಹಣ್ಣು ಎಲ್ಲ ಒಡ್ಬಿಟ್ಬಿಟ್ಟಿತ್ತು. ಅಲ್ಲಿಂದ ಬತ್ತಿದಂಗೆ ಬಾವಿಲಿ ಒಂಚೂರು ನೀರೇ ಇಲ್ಲ, ಮಳೆನೇ ಇಲ್ದಲ್ಲಿರೋದಕ್ಕೆ. ಅಲ್ಲಿಂದ ಬಂದವರೆಲ್ಲ ರೆಡಿಯಾಗಿ ಮಾಗಡಿಗೆ ಹೋದ್ವಿ. ಏನಿಲ್ಲ, ಹಬ್ಬಕ್ಕೆ ಸೀರೆ ತೊಗೋಬೇಕಿತ್ತು, ಸೀರೆ ಬಳೆ ಅವೆಲ್ಲ ಏನು ತೊಗೊಂಡಿರಲಿಲ್ಲ ಅಂತೇಳಿ ಸ್ವಲ್ಪ ತೊಗೊಬರೋಣ ಅಂತ ಹೋದ್ವಿ. ಅಲ್ಲಿಂದ ಎಲ್ಲ ತೊಗೊಂಡು ಬಂದ್ವಿ. ಇದಾದರೂ ಮಾರ್ನಿಂಗ್ ಕಂಟಿನ್ಯೂಷನ್ ಲಾಗು. ಏನಂದರೆ ಉಳ್ಳಿ ಬೀಜ ಎಲ್ಲ ಹಾಕಿದ್ನಲ್ಲ, ಮಳೆ ಹುಯ್ದಲ್ಲೇ ಇರೋದ್ರಿಂದ ಮೊಳಕೆ ಬಂದೈತೆ, ಬಟ್ ನೀರು ಸಾಕಾಗ್ತಾಯಿಲ್ಲ. ಅದಕ್ಕೆ ಪೈಪ್ ಹಾಕಿ ನೀರೆಲ್ಲ ಕಟ್ಟಿಸ್ತಾ ಇದ್ವಿ. ಇಲ್ಲಾಂದರೆ ಎಲ್ಲ ಒಣಗೋಗ್ಬಿಡುತ್ತೆ. ಅಲ್ಲೇ ಸ್ವಲ್ಪ ಸೊಪ್ಪು ಕೂಡ ಚೆಲ್ಲಿದ್ನಲ್ವ, ಅಟ್ಲೀಸ್ಟ್ ವೇಸ್ಟ್ ಆಗಿಬಿಡ್ತೈತೆ ಎಲ್ಲ. ಆಮೇಲೆ ಮೆಣಸಿನ ಗಿಡ ಎಲ್ಲ ಚೆನ್ನಾಗಿದ್ದವು. ಸರಿ, ನೀರು ಹಾಕ್ಬಿಡೋಣ, ಮಳೆ ಬರೋಲ್ಲ ಇದು ಅಂತ ಹೇಳಿ ಮಧ್ಯಾಹ್ನ ನೀರೆಲ್ಲ ಕಟ್ಟಿಸ್ದ್ವಿ. ಕಟ್ಟಾದಮೇಲೆ ಇನ್ನು ಸಂಜೆ ಒಂದು ಬರ್ತ್ಡೇ ಪಾರ್ಟಿ ಇತ್ತು, ಅಲ್ಲಿಗೆ ಹೋದ್ವಿ. ನನ್ನ ಮಗ ಅಲ್ಲಿಂದನೇ ಹೋಗಿದ್ದ, ಸ್ಕೂಲ್ ಮುಗಿಸ್ಕೊಂಡು ಅವ್ರ ಅಜ್ಜಿ ಮನೆಗೆ ವ್ಯಾನ್ ಹಾಕ್ಕೊಂಡು ಹೋದಾಗ ಶಿಸ್ತಾಗಿ ಮೊಬೈಲ್ ನೋಡ್ತಾ ಇದ್ದ. ಆಗಲ್ಲ ಅಂತ ಹೇಳಿ ಅದು ನೀಟಾಗಿ ಬರಲಿಲ್ಲ. ಅವು ಚಿಕ್ಕಪ್ಪನ ಮಗೊಂದೇ ಬರ್ತಡೇ ಆಗಿದ್ದರಿಂದ ನಮ್ಮ ಅಮ್ಮರ ಮನೆ ಹತ್ರ ಹೋಗಿದ್ನಲ್ಲ, ಅವನು ಹೋಮ್ವರ್ಕ್ ಎಲ್ಲ ಮುಗಿಸ್ಬಿಟ್ಟು ನಮ್ಮ ಮನೆಯವ್ರು ಅಲ್ಲೇ ಇದ್ದರು. ಆಮೇಲೆ ನಾನು ಮತ್ತು ಅಲ್ಲಿಗೆ ಹೋದ್ವಿ. ಬರ್ತ್ಡೇ ನಮ್ಮನೇಲಿ ಅವಾಗ ಹೇಳ್ತಾ ಇರ್ತಾನೆ, ನನ್ನ ಬರ್ಡೇ ಯಾವಾಗ ಅನಿ ವಿಶ್ ಮಾಡು. ಅನಿ ನೀನೇ ನಮ್ಮನೆಗೂ ಮತ್ತು ನೇಚರ್ಗೂ ಬರೀ 6 ತಿಂಗಳು ಡಿಫ್ರೆನ್ಸ್ ಅಷ್ಟೇ. ನಾನು ಫೆಬ್ರವರಿ, ಇವನು ಆಗಸ್ಟು. ಅಲ್ಲಿಂದ ಮುಗಿಸ್ಕೊಂಡು ಬಿಡೋಷ್ಟೊತ್ತಿಗೆ ಆಲ್ರೆಡಿ 8:30 ಆಗಿತ್ತು. ಅಲ್ಲೇ ಊಟ ಎಲ್ಲ ಮಾಡ್ಕೊಂಡ್ವಿ, ನಾನು ನಮ್ಮ ಮನೆಯವರು ಎಲ್ಲ. ನಮ್ಮ ಮಾವಂಗಿಲ್ಲೇ ಚಪಾತಿ ಮಾಡಿಟ್ಟು ಹೋಗಿದ್ನಲ್ಲ. ಸರಿ ಅಂತೇಳಿ ನಾವು ಊಟ ಮಾಡ್ಕೊಂಡು ಬರೋಷ್ಟೊತ್ತಿಗೆ ನಮ್ಮ ಊರು ಬಿಟ್ಟು ಸ್ವಲ್ಪ ದೂರ ಬರ್ತಿದ್ದಂಗೆ ನಮ್ಮ ಮನೆಗೆ ನಿದ್ದೆ ಬಂದುಬಿಡ್ತು. ಮಲ್ಕೊಬಿಟ್ಟ. ನಾನು ಜರ್ಕಿನೂ ಹಾಕಿರಲಿಲ್ಲ, ಅದಕ್ಕೆ ವೇಲ್ ಹಂಗೆ ಸುತ್ಕೊಂಡಿದ್ವಿ. ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ. ಬಾಯ್ ಬಾಯ್. ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.